ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2025 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ, ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಭಯವಾಗುತ್ತೆ. ಈಗ ಪ್ರಸ್ತುತ ಶನಿಯ ಪೀಡನೆಯನ್ನು ಅನುಭವಿಸ್ತಾ ಇರತಕ್ಕಂತಹ ರಾಶಿಗಳು ಅಂತ ಬಂದ ಸಂದರ್ಭಕ್ಕೆ ಪ್ರಥಮವಾಗಿ ನಮಗೆ ಅಷ್ಟಮ ಶನಿಯ ರೂಪದಲ್ಲಿ ಕರ್ಕಾಟಕ ರಾಶಿಯವರಿಗೆ, ಪಂಚಮ ಶನಿಯ ರೂಪದಲ್ಲಿ ತುಲಾ ರಾಶಿಯವರಿಗೆ, ಅದೇ ರೀತಿಯಾಗಿ ಅರ್ಧಾಷ್ಟಮ ಶನಿಯ ರೂಪದಲ್ಲಿ ಅಂದರೆ 4ನೇ ಮನೆ ಶನಿಯ ಪೀಡೆಯ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಇನ್ನು ಮಕರ, ಕುಂಭ, ಮೀನ ಈ ಒಂದು ಶನಿಯ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಒಂದು ಸಂಪೂರ್ಣವಾದಂತಹ 7.5 ಯೋಗ ಮುಗಿದು ಹೋಗುತ್ತೆ. ಕುಂಭರಾಶಿಯವರಿಗೆ ಕೊನೆ ಹಂತದ 7.5 ಭಾಗ, ಮೀನರಾಶಿಯವರಿಗೆ ಗರ್ಭಶನಿ ಅಂದರೆ ತನ್ನ 7.5 ವರ್ಷದಲ್ಲಿ 2.5 ವರ್ಷ ಮುಗಿಸಿ ತನ್ನ ಮುಂದಿನ ರಾಶಿಗೆ ಸಂಚಾರ ಮಾಡ್ತಾನೆ. ಗರ್ಭಶನಿ ರಾಶಿಯಲ್ಲಿ ಜನ್ಮಶನಿಯ ರೂಪದಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಗಮನಿಸೋದಾಯಿತು ಅಂತ ಹೇಳಿದ್ರೆ, ಶನಿ ಪೀಡನೆಯಿಂದ ಅತ್ಯಂತ ವೇಗವಾಗಿ ತನ್ನ ಒಂದು ಶನಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ತಾ ಇರುವಂತಹ ರಾಶಿಗಳ ಬಗ್ಗೆ, ಅವುಗಳಿಗಾಗುವಂತಹ ಪ್ರಭಾವಗಳ ಬಗ್ಗೆ, ಯಾರಿಗೆ ಒಳ್ಳೆಯದಿದೆ ಯಾರಿಗೆ ಕೆಡುಕಿದೆ ಅನ್ನೋದನ್ನೆಲ್ಲ ಸಹ ತಿಳ್ಕೊಳ್ತಾ ಹೋಗೋಣ. ಶನಿಯ ಗೋಚಾರ ಅಂತ ಬಂದ ಸಂದರ್ಭದಲ್ಲಿ ಶನಿಯು 29ನೇ ತಾರೀಕು 3ನೇ ತಿಂಗಳು 2025 ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10 ಗಂಟೆ 7 ನಿಮಿಷಕ್ಕೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ತನ್ನ ಸಂಚಾರವನ್ನು ಬದಲು ಮಾಡ್ತಾನೆ. ಆದರೆ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಸಂಚಾರವೇನು ಆಗತ್ತೆ, ಆದರೆ ತಾನು ಅಸ್ತಂಗತ ಸ್ಥಿತಿಯಲ್ಲಿ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಶನಿ. ಸೂರ್ಯನ ಅತೀ ಸಮೀಪದಲ್ಲಿದ್ದು ಸೂರ್ಯನ ಕಿರಣಗಳ ನಡುವೆ ಆತ ದಹಿಸಿ ಹೋಗಿರ್ತಾನೆ. ಹಾಗಾಗಿ ಶನಿಯ ಪ್ರಭಾವವು ನಿಮಗೆ ತನ್ನ ಒಂದು ಅಸ್ತಂಗತ ತ್ಯಾಗ ಆಗುವವರೆಗೂ, ಅಂದರೆ ಅಸ್ತಂಗತ ಮುಗಿದು ಮತ್ತೆ ಉದಯ ಆಗುವ ಕಾಲಮಾನ 31ನೇ ತಾರೀಕು 3ನೇ ತಿಂಗಳು 2025 ಈ ಕಾಲಮಾನದವರೆಗೂ ಸಹ 29ನೇ ತಾರೀಕಿಗೆ ಪ್ರವೇಶವಾದರೂ 29, 30, 31 ಅಂದರೆ ಇನ್ನೂ 2 ದಿವಸಗಳ ಕಾಲ ಶನಿ ಅಸ್ತಂಗತನಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ರಾಶಿಯನ್ನು ಬಹಳ ಅಪರೂಪಗಳಲ್ಲಿ ಅಪರೂಪ. ತುಂಬ ಅಂದರೆ ತುಂಬ ಅನೇಕ ವರ್ಷಗಳ ನಂತರ ಈ ರೀತಿಯಾಗಿ ಅಸ್ತಂಗತನಾಗಿ ಇನ್ನೊಂದು ರಾಶಿಗೆ ವಕ್ರವಲ್ಲದೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾವೆಲ್ಲರೂ ಗಮನ ಕೊಟ್ಕೊಂಡು ನೋಡಿಕೊಳ್ಳೇಬೇಕು. ಆಯಾ ರಾಶಿಯ ವಿಚಾರ ಬಂದ ಸಂದರ್ಭಕ್ಕೆ ಈ ಒಂದು 2 ದಿನಗಳ ಪ್ರಭಾವ ಅಂಥದ್ದು ಏನೂ ಇರೋದಿಲ್ಲ. ಏನಿದ್ರು 1ನೇ ತಾರೀಕು ಏಪ್ರಿಲ್ನಿಂದ ಶನಿಯ ಸಂಚಾರದ ನೇರ ಶುಭ ಅಶುಭ ಫಲಗಳು ಪ್ರತಿ ರಾಶಿಗೂ ಅಪ್ಲೈ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನ ಕೊಟ್ಕೊಂಡು ಅರ್ಥ ಮಾಡ್ಕೋಬೇಕು. ಇನ್ನು ಶನಿ ಈ ವರ್ಷದಲ್ಲಿ ಒಂದು ಸಲ ವಕ್ರನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2025ರಿಂದ 28ನೇ ತಾರೀಕು 11ನೇ ತಿಂಗಳು 2025ರವರೆಗೂ ಮೀನರಾಶಿಯಲ್ಲೇ ವಕ್ರನಾಗಿರ್ತಾನೆ. ನೋಡಿ, ವಕ್ರನಾಗಿ ಹಿಂಸಂಚಾರ ಅಂದರೆ ಇನ್ನೊಂದು ರಾಶಿ ಹಿಂದೆ ಹಿಮ್ಮುಖ ಚಲನೆ ಇದ್ದರೂ ಇನ್ನೊಂದು ರಾಶಿಗೆ ಪ್ರವೇಶ ಕುಂಭರಾಶಿಗೇನು ಬರುವುದಿಲ್ಲ. ಆದರೆ ಮೀನರಾಶಿಯಲ್ಲೇ ವಕ್ರೀಗತನಾಗಿ ಇರ್ತಾನೆ. ಅಂದರೆ ಈಗ ಕೆಲವು ದಿನಗಳ ಹಿಂದೆ ಹೇಗೆ ಒಂದು ವಕ್ರೀಗತನಾಗಿ ಕುಂಭರಾಶಿನಲ್ಲೇ ಇದ್ನೋ ಅದೇ ರೀತಿಯಾಗಿ ಈ ಬಾರಿಯೂ ಸಹ ಒಂದು ಹಿಂಚಲನೆಯಲ್ಲಿದ್ದರೂ ಹಿಂದಿನ ರಾಶಿಗೆ ಪ್ರವೇಶ ಮಾಡೋದಿಲ್ಲ, ಮೀನರಾಶಿನಲ್ಲೇ ವಕ್ರನಾಗಿ ಇರ್ತಾನೆ. ಇಂತಹ ಒಂದು ಶನಿ ಸಂಚಾರಗಳು 12 ರಾಶಿಯವರಿಗೂ ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನೋದನ್ನು ಗಮನಿಸೋಣ. ಶನಿ ಅಂತ ಹೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೂ ಸಹ ಒಂದು ರೀತಿಯಾದಂತಹ ಅವ್ಯಕ್ತ ಭಯ ಕಾಡುತ್ತೆ. ಆ ಅವ್ಯಕ್ತ ಭಯ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ,
ಏನೋ ಆಗೋಗುತ್ತೆ ನಮ್ಮ ಜೀವನಕ್ಕೆ. ಶನಿ ಅಂದ್ರೇ ಒಂದು ರೀತಿ ಸುಡು ಸುಡು ಬಿಸಿಲಲ್ಲೂ ಮೈ ಚಳಿ ಬಂದು ಕಂಬಳಿ ಹೊತ್ಕೊಳ್ಳುವಂಥ ಪರಿಸ್ಥಿತಿ. ಶನಿ ಪೀಡೆನೇ ಮಾಡ್ತಾನೆ ಅನ್ನುವಂತಹದ್ದು ಹಲವು ಜನರ ಭಾವನೆ. ಆದರೆ ಶನಿ ಆ ರೀತಿಯಾಗಿ ಇಲ್ಲ. ನಿಮ್ಮ ಕರ್ಮದ ಅನುಸಾರ ಆತ ಫಲಗಳನ್ನು ಕೊಡ್ತಾ ಬರ್ತಾನೆ. ಈಗಾಗಲೇ ನಾವು 7.5 ವಿಚಾರ ತುಂಬ ಬಾರಿ ಹೇಳಿದ್ದೇವೆ. ಅದೇ ರೀತಿಯಾಗಿ ಒಂದು ಅರ್ಧಾಷ್ಟಮ ಶನಿ ಆಗ್ಬೋದು, ಪಂಚಮ ಶನಿ ಆಗ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅಷ್ಟಮ ಶನಿಗಳ ಪೀಡೆಗಳಾಗಿದ್ದಿರಬಹುದು. ಎಲ್ಲ ಒಂದು ವಿಧಾನಗಳು ಬಂದಾಗೂ ನಿಮ್ಮ ಒಂದು ಜಾತಕದ ಅನ್ವಯ ಶನಿಯ ಒಂದು ಗೋಚಾರದ ಫಲ ಮತ್ತು ಜಾತಕದ ಫಲ ಎರಡೂ ಬೇರೆ ಬೇರೆ ರೀತಿಯಾಗಿ ಅನ್ವಯವಾಗುತ್ತೆ ಅನ್ನೋದನ್ನು ಸಹ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಆದರೂ ಏನೋ ಒಂದು ಭಯ, ಶನಿ ಪೀಡನೆಯ ಬಗ್ಗೆ, ಶನಿ ಕಾಟದ ಬಗ್ಗೆ ತುಂಬ ತಲೆಬಿಸಿ ಮಾಡಿಕೊಳ್ಳೋದು ಬೇಡ. ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಅನ್ವಯ ಅದಕ್ಕೆ ಬೇಕಾಗಿರುವಂತಹ ಪರಿಹಾರದ ಕ್ರಮಗಳನ್ನು ಮಾಡಿಕೊಂಡ್ರೆ ಬಹಳ ಶುಭವಾದ ವಾತಾವರಣ ಉಂಟಾಗುತ್ತೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ಈ ಹಲವು ರಾಶಿಗಳಿಗೆ ಶನಿ ಕಾಟಗಳಿರುತ್ತವೆ. ಒಂದು ಕೆಲವೊಮ್ಮೆ ಜಾತಕದಲ್ಲೇ ಬಂದಿರುತ್ತೆ, ಶನಿ ಪೀಡನೆ ನಡೀತಾ ಇರುತ್ತೆ, ಶನಿಯ ಸ್ಥಾನ ಬಲಗಳು ಚೆನ್ನಾಗಿರೋದಿಲ್ಲ. ಜೊತೆಗೆ ಈಗ ಗೋಚಾರದಲ್ಲಿ 7.5, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಹೀಗೆ ಹಲವು ರೀತಿಯ ಶನಿಯ ಕಾಟಗಳು ತುಂಬ ಇದ್ದಾವೆ. ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೋಡಿ, ಗಮನಿಸಿ, 10 ಮತ್ತು 11ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿಯು 12ನೇ ಮನೆಗೆ ಬರ್ತಾ ಇರತಕ್ಕಂಥದ್ದು ವ್ಯಯಸ್ಥಾನಕ್ಕೆ. ಇದರಿಂದ ಮೇಷರಾಶಿಯವರಿಗೆ ಬಹಳಷ್ಟು ನಷ್ಟಗಳನ್ನು ನೋಡಬೇಕಾಗತ್ತೆ, ಬಹಳಷ್ಟು ಕಿರಿಕಿರಿಯಾದಂತಹ ವಾತಾವರಣವನ್ನು ಅನುಭವಿಸಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಕೆಲವೊಮ್ಮೆ ಈ ಸರ್ಕಾರಿ ಕೆಲಸದಲ್ಲಿ ಇರತಕ್ಕಂಥವರಿಗೆ ವಿಪರೀತವಾದಂತಹ ಅಪವಾದಗಳು ಬರಬಹುದು, ನಿಂದನೆಗಳು, ಜೊತೆಗೆ ಕೋರ್ಟು ಕಚೇರಿ ಅಲಿಬೇಕಾಗಿರ್ತಕ್ಕಂತಹ ಒಂದು ಸಂದರ್ಭಗಳು ಬರುತ್ತೆ. ವಿಪರೀತವಾದಂತಹ ಖರ್ಚುಗಳು ನೋಡಿ, ವ್ಯಯಸ್ಥಾನ ಅಂದ್ರೇ ಖರ್ಚು. ಅದು ಮಾನಸಿಕವಾಗಿ ಖರ್ಚಾಗುವಂಥದ್ದಿರಬಹುದು, ನಿಮ್ಮ ಹಣಕಾಸಿನ ಖರ್ಚಾಗಿದ್ದಿರುವಂಥದ್ದಿರಬಹುದು. ವಿಪರೀತವಾದಂತಹ ಖರ್ಚುಗಳಾಗುತ್ತೆ. ಈ ಸಮಯದಲ್ಲಿ ಈ 2.5 ವರ್ಷಗಳು ನಿಮಗೆ ಬಹಳ ಕಠಿಣ ಪರಿಸ್ಥಿತಿ. ಯಾರಿಗಾದರೂ ಶ್ಯೂರಿಟಿ ಹಾಕ್ತೀನಿ, ಯಾರಿಗಾದರೂ ಸಾಲ ಕೊಡ್ತೀನಿ, ಲೇವಾದೇವಿ ವ್ಯವಹಾರ ಮಾಡ್ತಿರೋರು, ಚೀಟಿ ವ್ಯವಹಾರ ಮಾಡ್ತಾ ಇರೋರು, ಚಿಟ್ ಫಂಡ್ಸ್ಗಳ ವ್ಯವಹಾರ ಮಾಡ್ತಾ ಇರೋರು, ಹಣಕಾಸಿನ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರು, ಫೈನಾನ್ಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರುವಂಥವ್ರು, ತುಂಬ 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 ಜಾಗ್ರತೆಯಾಗಿರಿ. ನಂಬಿಸಿ ನಿಮ್ಮ ಕತ್ತನ್ನು ಕುಯ್ದು ಹೊರಟೋಗ್ಬಿಡ್ತಾರೆ. ಹುಷಾರು, ಜಾಗ್ರತೆಯಾಗಿರಬೇಕು. ಮೀನರಾಶಿಗೆ ಶನಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಈಗ 7.5 ಶುರು. ಮೇಷರಾಶಿಯವರಿಗೆ 7.5, ಇಲ್ಲಿಂದ 7.5 ವರ್ಷಗಳು ಶುರು. ಇಲ್ಲಿಂದ ನೋಡಿ ಒಂದೊಂದೇ ಭಯಾನಕ. ಆದರೆ ನಿಮಗಿದೇನಾದರೂ ಜಾತಕದಲ್ಲಿ ಮೊದಲನೇ ಬಾರಿ ಮತ್ತು 3ನೇ ಬಾರಿ ನಡೀತಾ ಇದ್ದರೆ ತುಂಬ ಭಯಾನಕವಾಗಿರುತ್ತೆ. ಅದೇ 2ನೇ ಬಾರಿ ಏನಾದರೂ 7.5 ನಡೀತಾ ಇದ್ದರೆ ಯೋಗವನ್ನೇ ತಂದು ಕೊಟ್ಬಿಡ್ತಾನೆ. ಆದರೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಅದು ನಿಮಗೆ ಬಹಳ ಯೋಗ ತಂದು ಕೊಟ್ಟರು ಸಂಪಾದನೆ ಮಾಡಿದ್ದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಇನ್ನು ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಮಟ್ಟಕ್ಕೆ ಉಂಟಾಗುತ್ತೆ. ಈ ಕಣ್ಣಿನ ಒಂದು ಸಮಸ್ಯೆಗಳು, ಡಯಾಬಿಟಿಕ್ ಏನಾದರೂ ಇರುವಂಥ ಪೇಷಂಟ್ಗಳಾಗಿದ್ದರೆ ಸ್ವಲ್ಪ ಕಣ್ಣಿನ ಆರೋಗ್ಯದ ವಿಚಾರದ ಬಗ್ಗೆ ಇದು ಮಾಡ್ಕೊಳ್ಳಿ. ಜೊತೆಗೆ ಕಣ್ಣಿನಲ್ಲಿ ನೀರಿನ ಅಂಶಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು. ಕೆಲವೊಬ್ಬರಿಗೆ ನೋಡ್ಬೋದು ಆರ್ಟಿಫಿಷಿಯಲ್ ಟಿಯರ್ಸ್ ಹಾಕ್ಕೊತಾ ಇರ್ತಾರೆ ಅವಾಗವಾಗ, ಯಾಕಂದರೆ ಕಣ್ಣು ಒಣಗಿ ಹೋಗ್ತಾ ಇದೆ, ಬತ್ತು ಹೋಗ್ತಾ ಇದೆ ಅನ್ನುವಂತಹ ದೃಷ್ಟಿಯಿಂದ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಬೇರೆ ದೇಶಗಳಿಗೆ ಹೋಗಿ ಕೆಲಸವನ್ನು ಮಾಡಬೇಕು, ಬೇರೆ ದೇಶಗಳಿಗೆ ಹೋಗಿ ಇದು ಮಾಡ್ಕೊಳ್ಬೇಕು ಅಂದರೆ ಅದೆಲ್ಲ ಪರವಾಗಿಲ್ಲ, ಅದಕ್ಕೆಲ್ಲ ಸ್ವಲ್ಪ ಅನುಕೂಲತೆಗಳಿದ್ದಾವೆ. ಆದರೆ ಆರೋಗ್ಯ ಮತ್ತು ಹಣಕಾಸು ಈ 2 ವಿಚಾರ ನಿಮ್ಮ ಜೀವನವನ್ನು ಹಿಂಡಿಹಿಪ್ಪೆ ಮಾಡೋ ಸಾಧ್ಯತೆ ಇದೆ. ತುಂಬ ಜಾಗರೂಕತೆಯಿಂದ ಇರಬೇಕು, ಹುಷಾರಾಗಿರಿ. ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ IT ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲಸಗಳಲ್ಲಿ ತುಂಬ ಒತ್ತಡಗಳಾಗುತ್ತೆ. ಸಾಫ್ಟ್ವೇರ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೂ ಸಹ ಬಹಳ ಹಣಕಾಸಿನ ಅಭಾವಗಳು ಉಂಟಾಗ್ತಕ್ಕಂಥದ್ದು, ಬಿಸ್ನೆಸ್ ಎಲ್ಲ ಕೈ ಕೊಡುವಂಥದ್ದು ಆಗುತ್ತೆ. ಸ್ವಲ್ಪ ಹುಷಾರು. ಮೇಷರಾಶಿಯವರಿಗೆ ಈಗ 7.5 ಶುರು. ಆದರೆ ಜನ್ಮ ಜಾತಕದ ಅನ್ವಯ ಎಷ್ಟನೇ ಬಾರಿಗೆ 7.5 ಶುರುವಾಗಿದೆ ಅಂತ ತಿಳ್ಕೊಂಡು ನೀವು ಮುಂದುವರಿಯಿರಿ. ನಿಮ್ಮೆಲ್ಲರಿಗೂ ಸಹ ಅನುಕೂಲ ಆಗಲಿ, ಒಳ್ಳೆಯದಾಗಲಿ. ಈ 7.5 ಪ್ರಭಾವದಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಮೊದಲನೇದಾಗಿ ಹನುಮದೇವರನ್ನೇ ಹಿಡಿಬೇಕು. ಈ ಹನುಮದೇವರನ್ನು ಹಿಡಿದ್ರೆ 7.5 ಪ್ರಭಾವದಿಂದ ಬಹಳ ಒಂದು ಬೇಗನೆ ಒಂದು ತಪ್ಪಿಸ್ಕೊಳ್ಳುವಂಥದ್ದಿದೆ. ಪ್ರತಿನಿತ್ಯ 7.5 ಒಂದು ನಿವಾರಣೆಗೋಸ್ಕರವಾಗಿ, 7.5 ಶನಿ ಪೀಡನೆಯ ನಿವಾರಣೆಗೋಸ್ಕರವಾಗಿ ನೀವು ಹನುಮಾನ್ ಚಾಲಿಸದ ಪಠಣವನ್ನು ಮಾಡ್ತಾ ಬನ್ನಿ. ಹನುಮಾನ್ ಚಾಲಿಸದ ಪಠಣವನ್ನು ಮಾಡ್ತಾ ಬರೋದ್ರಿಂದ ಹನುಮಂತ ದೇವರ ಅನುಗ್ರಹ ಉಂಟಾಗತ್ತೆ, ಎಲ್ಲವೂ ಸಹ ಉಂಟಾಗತ್ತೆ. ನಿಮ್ಮ ಒಂದು ವಿಶೇಷವಾದಂತಹ ಈ ಸಂದರ್ಭದಲ್ಲಿ ಹೋಮದ ರಕ್ಷೆ ಮತ್ತು ತಿರುನಲ್ಲಾರ್ನಿಂದ
ಪೂಜಿಸಂತ ತಂದಿರತಕ್ಕಂಥ ರಕ್ಷಾ ಕವಚದ ದಾರವನ್ನು ನೀವು ಕೈನಲ್ಲಿ ಕಟ್ಕೊಳ್ಳಿ. ಶುಭವಾಗಲಿ. ಎಲ್ಲ ರೀತಿಯ ಶನಿ ಪೀಡನೆಯಿಂದ ಮುಕ್ತರಾಗಿರಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಇದಾಗಿತ್ತು ಶನಿ ಗೋಚಾರ ಫಲ 2025 ಮೇಷರಾಶಿಯವರಿಗೆ ಹೇಗಿದೆ ಅಂತ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.